ಇನ್ನು ಬಿ.ಆರ್. ಪಾಟೀಲ್ ಹೇಳಿರೋದು ಸತ್ಯ. ಹಣ ನೀಡದೆ ಯಾವ ಕೆಲಸವೂ ಇಲ್ಲಿ ಆಗಿಲ್ಲ. ಅವರ ಪಕ್ಷದ ಶಾಸಕರೇ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಹೋಗಬೇಕು. ಯಾರ್ದು ಇದು ಸ್ಟೇಟ್ಮೆಂಟ್? ಮಾಜಿ ಸಿಎಂ ಯಡಿಯೂರಪ್ಪ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಹೇಳಿರೋದು ನಿಜ. ಅಂಡ್ ಹಣ ಕೊಡದೆ ಯಾವ ಕೆಲಸವೂ ಆಗ್ತಾ ಇಲ್ಲ, ಆಗಿಲ್ಲ. ಅವರ ಪಕ್ಷದ ಶಾಸಕರೇ ಆರೋಪ ಮಾಡ್ತಾ ಇದ್ದಾರಲ್ವಾ, ತಮ್ಮ ತಪ್ಪನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅಂತ ಬಹಳ ಈಗ ಬಿ.ಎಸ್. ಯಡಿಯೂರಪ್ಪ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಮಾಡ್ತಾ ಇರುವಂತಹ ಆರೋಪ ಎಲ್ಲವೂ ಸತ್ಯ. ಹಣ ಕೊಡದೆ ಈ ಆಡಳಿತದಲ್ಲಿ, ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಯಾವುದೂ ಕೂಡ ಆಗಲ್ಲ, ಕೆಲಸಗಳಾಗಿಲ್ಲ ಇಲ್ಲಿ ತನಕ. ಅವರ ಪಕ್ಷದ ಶಾಸಕರೇ ಈಗ ಆರೋಪ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಸರ್ಕಾರ ತನ್ನ ತಪ್ಪನ್ನ ಸರಿಪಡಿಸ್ಕೊಂಡು ಹೋಗ್ಲಿ ಅಂತ ಬಿ.ಎಸ್. ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಹೇಳುವಂಥದ್ದು 100% ಸತ್ಯ. ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು. ಹಣ ಕೊಡದೆ, ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು ಸಾಬೀತಾಗಿದೆ. ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ. ನಾನು ಹೇಳ್ತಾ ಇಲ್ಲ, ಸ್ವತಃ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಬಿ.ಆರ್. ಪಾಟೀಲ್ ಹೇಳುವಂಥದ್ದು 100% ಸತ್ಯ. ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು. ಹಣ ಕೊಡದೆ, ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು ಸಾಬೀತಾಗಿದೆ. ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ. ನಾನು ಹೇಳ್ತಾ ಇಲ್ಲ, ಸ್ವತಃ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಬಿ.ಆರ್. ಪಾಟೀಲ್ ಬಿಜೆಪಿಗೆ ಈಗ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಅಸ್ತ್ರವನ್ನ ಹೇಗೆ ಬಳಸ್ಕೊಳ್ಳುತ್ತೆ ಬಿಜೆಪಿಯ ಬತ್ತಳಿಕೆಗೆ ಮತ್ತೊಂದು ಶಾರ್ಪ್ ಆಗಿರೋ ವೆಪನ್ ಸೇರ್ಕೊಂಡಿದೆ. ಈಗ ಅದನ್ನ ಹೇಗೆ ಬಳಸ್ಕೊಳ್ಳುತ್ತೆ ಬಿಜೆಪಿ ಅನ್ನುವಂಥದ್ದು ಬಹಳ ಪ್ರಮುಖ ಪ್ರಶ್ನೆ ಆಗುತ್ತೆ. ಅಂಡ್ ಇವ್ರು ಪ್ರತಿಭಟನೆ ಮಾಡ್ತೀವಿ, ರಾಜೀನಾಮೆಗೆ ಒತ್ತಡ ಹೇರ್ತೀವಿ, ಇಂತಹ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನೇ ಕೊಟ್ಟು ಸುಮ್ಮನಾಗ್ತಾರಾ? ವಿಪಕ್ಷದವರಾಗಿ ಮಾಡಬೇಕಾಗಿರೋ ಕೆಲಸವನ್ನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಬ್ಬ ಸೀನಿಯರ್ MLA ಮಾಡಿದ್ದಾರೆ. ಅದನ್ನಾದ್ರೂ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾರ ಅನ್ನುವಂಥದ್ದು ಪ್ರಶ್ನೆ. ಮಗದೊಂದು ಕಡೆ ಇದೀಗ ಸಚಿವ ಜಮೀರ್ ಅಹಮದ್ ಅವರ ರಾಜೀನಾಮೆಗೆ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರ ಇಲಾಖೆಯಲ್ಲೇ ಇಂತಹ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಆಗಿದೆ. ಬಡ ಬಗ್ರಿಗೆ ಸೇರ್ಬೇಕಾಗಿರುವಂತಹ ಮನೆಯನ್ನ ಅವ್ರಿಗೆ ಕೊಡೋಕೆ ಲಂಚವನ್ನ ಇಸ್ಕೊಳ್ತಾ ಇದ್ದಾರೆ ಅಂತ. ಆಮೇಲೆ ಇವೆಲ್ಲವೂ 100-200 ರೂಪಾಯಿಲಿ ಆಗಿರಲ್ಲ, 100 ರೂಪಾಯಿಲೂ ಆಗಿರಲ್ಲ, ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ನಡೆದಿರುತ್ತೆ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಧಿಕಾರಿಗಳ ಜೇಬಿಗೆ ಎಷ್ಟೆಷ್ಟು ಹೋಗಿದೆ, ಇದನ್ನ ಹೇಗೆ ನಿಭಾಯಿಸ್ತಾರೆ, ಹೇಗೆ ಟ್ಯಾಕಲ್ ಮಾಡುತ್ತೆ ಬಿಜೆಪಿ? ಅಂಡ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಕೇಳೋಣ. ವಸತಿ ಇದರಲ್ಲಿ ಆಡಿಯೋ ಲೀಕ್ ಆಗಿರೋದು ಸರ್, ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? ಬಿ.ಆರ್. ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದ್ರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳೋರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತೆ ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಬಿ.ಆರ್. ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ನಿನ್ನೆ ಸರ್ ವಸತಿ ಇದರಲ್ಲಿ ಆಡಿಯೋ ಲೀಕ್ ಆಗಿರೋದು ಸರ್, ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? ಬಿ.ಆರ್. ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದ್ರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ ಓಕೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಸರ್ ಇಂತಹ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ ಇಲಾಖೆಯಲ್ಲಿ, ಏನ್ ಹೇಳ್ತೀರಾ ಅಂದ್ರೆ, ಅಯ್ಯೋ ಅದೇನು ಆಶ್ಚರ್ಯ ಪಡುವಂತದ್ದ,
ಆಗಿನಿಂದಲೂ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ. ಈ ಸರ್ಕಾರದಿಂದ ಇನ್ನೇನನ್ನ ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತೆ, ಬಿಡ್ರಿ ಅತ್ಲಾಗೆ ಅನ್ನುವ ರೀತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ